ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ಲೆಂತಿ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಯಾಕೋ ಸಿಕ್ಕಾಪಟ್ಟೆ ಮಾಡೋದಕ್ಕೆ ಕಷ್ಟ ಆಗ್ತದೆ ವೀಡಿಯೋಸ್ಗಳು. ಸೊ ಮಕ್ಕಳು ಇಷ್ಟು ದಿನ ಮನೇಲಿದ್ದರು, ಈಗ ಸ್ಕೂಲ್ಗೆ ಹೋದರೂ ಕೂಡ ಸ್ವಲ್ಪ ಆ ಒಂದು ಏನಂತಾರೆ ಅದೇ ಮೂಡಲ್ಲೇ ಇದ್ದೀನಿ ನಾನು. ಇನ್ನು ಮಕ್ಕಳು ಮನೇಲೇ ಇದ್ದಾರೆ, ಕಷ್ಟ ಆಗ್ತದೆ ಅನ್ನೋದಲ್ಲೇ. ಸೊ ಅವ್ರು ಹೋದಾಗಲೂ ಕೂಡ ಸ್ವಲ್ಪ ಒಂದು 3-4 ಅವರ್ಸ್ ನಂಗೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ವೀಡಿಯೋಸ್ಗಳು ಕೂಡ. ಆ್ಯಂಡ್ ಎಸ್, ನಾವಿವತ್ತು ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಸೊ ಕಬ್ಬನ್ ಪಾರ್ಕು ನನ್ನ ಮಕ್ಕಳಿಗೆ ನಾವು ಆ್ಯಕ್ಚುಲಿ ಒಂದೇ ಒಂದು ಸಲ ನನ್ನ ದೊಡ್ಡ ಮಗನ ತೋರಿಸಿದ್ದು, ಅಷ್ಟು ಬಿಟ್ಟರೆ ನಾವು ತೋರಿಸೇ ಇಲ್ಲ. ಆ್ಯಂಡ್ ವೀಕೆಂಡ್ ಅಂತ ಬಂದಾಗ ಎಲ್ಲಾದರೂ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಇರ್ತೀವಿ ನಾವು. ಬಿಕಾಸ್ ಅವ್ರಿಗೆ ಅಂತ ನಾವು ಆ ದಿನಾನ 2 ದಿನವೂ ಇಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಎಲ್ಲಾದರೂ ಒಂದು ಸ್ಪೆಷಲ್ ಜಾಗಗಳಿಗೆ ಮಕ್ಕಳನ್ನು ತೋರಿಸ್ಬೇಕು ಅನ್ನೋದು ನಮ್ಮ ಒಂದು ಪ್ರತಿ ವೀಕು ನಾನು ನನ್ನ ಹಸ್ಬೆಂಡು ಡಿಸೈಡ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಬೋಟಿಂಗ್ ಇದೆ ಅಂತ ಗೊತ್ತಾಯಿತು, ಹೊಸದಾಗಿ ಮಾಡಿರೋದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾನು, ನಮ್ಮಮ್ಮ, ಸಂತೋಷ್, ನನ್ನ ಮಕ್ಕಳು ಇಷ್ಟು ಜನ ಹೋಗಿದ್ವಿ. ಸೊ 280 ರೂಪೀಸ್ ಅಷ್ಟೇ ಆಗಿದ್ದು. ಸೊ ಇಲ್ಲಿ ಬೋಟಿಂಗ್ಗೆ, ಟ್ರೈನ್ಗೆ ಸಪ್ರೇಟಾಗಿ ನೀವು ಎಂಟ್ರೆನ್ಸಲ್ಲಿ ತೊಗೋಬೇಕಾಗತ್ತೆ ಟಿಕೆಟು. ತೊಗೊಂಡ ನಂತರ ಈಗ ಒಳಗಡೆ ನಾವು ಎಂಟ್ರಿ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ಕಬ್ಬನ್ ಪಾರ್ಕು, ಲಾಲ್ಬಾಗು, ಇಲ್ಲೆಲ್ಲ ಹೋಗ್ಬಿಟ್ರೆ ಏನನ್ಸುತ್ತೆ, ಒಂದು ಪಲ್ಯೂಷನ್ ಫ್ರೀ ಜಾಗದಲ್ಲಿ ನಮಗೆ ಒಂಥರ ಖುಷಿ ಸಿಗುತ್ತೆ ಕೂಡ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಏನಂದರೆ ಅಷ್ಟು ಬಿಸಿಲಲ್ಲಿ ಸಿಕ್ಕಾಪಟ್ಟೆ ತಣ್ಣ ಗಾಳಿ ಬರ್ತಾಯಿತ್ತು ಮರಗಳ ಮಧ್ಯೆ. ಈ ಥರ ವಾತಾವರಣದಲ್ಲಿ ನಂಗೆ ಮಕ್ಕಳನ್ನ ಇಡಬೇಕು, ತುಂಬ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ. ನಾನು ಶಾರ್ಟ್ಸಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಏನೇನಿದೆ ಅಂತ. ನೀವು ಕೂಡ ಟ್ರೈ ಮಾಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಈಗ ಸ್ಪೆಷಲಿ ಬೋಟಿಂಗ್ ಆಗಿರೋದ್ರಿಂದ ಮಕ್ಕಳು ಇಷ್ಟಪಡ್ತಾರೆ. ಆ್ಯಂಡ್ ಜೊತೆಗೆ ನನ್ನ ಮಕ್ಕಳಿಗೆ ದಿಸ್ ವಾಸ್ ಫಸ್ಟ್ ಬೋಟಿಂಗ್ ಅಂತ ಹೇಳ್ಬೋದು. ನನ್ನ ಮಕ್ಕಳು ನೀರಲ್ಲಿ ನಾವು ಕರ್ಕೊಂಡು ಹೋಗೋದಿರ್ಬೋದು. ಅಂದರೆ ಬೋಟಿಂಗ್ ಅಂತಂದರೆ 1-2 ಸಲ ಮಾಡಿಸಿದ್ದೀನಿ, ಬಟ್ ಬೆಂಗಳೂರಲ್ಲಿ ನಾವು ಎಲ್ಲೂ ಈ ಥರ ಬೋಟಿಂಗ್ ಎಲ್ಲ ನೋಡಿರಲಿಲ್ಲ. ಆ್ಯಂಡ್ ಜೊತೆಗೆ ಎಕ್ಸ್ಪೀರಿಯೆನ್ಸು ಮಾಡಿರಲಿಲ್ಲ. ಸೊ ನಾವು ಹೊರಗಡೆ ಎಲ್ಲ ಟ್ರಿಪ್ಪಿಗೆ ಹೋದಾಗ 1-2 ಸಲ ಬೋಟಿಂಗ್ ಮಾಡಿಸಿದ್ದೀನಿ, ಬಟ್ ಅದು ಚಿಕ್ಕ ಮಕ್ಕಳಾಗಿದ್ದಾಗ. ಸೊ ಮೇ ಬಿ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಮರ್ತೋಗಿರುತ್ತೆ. ಸೊ ಈಗ ಸ್ವಲ್ಪ ದೊಡ್ಡವರಾಗ್ತಾ ಇರೋದ್ರಿಂದ, ದೊಡ್ಡವರಾದ ಮೇಲೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಬೋಟಿಂಗ್ದು ಅವ್ರಿಗೆ. ಸೊ ಎಸ್, ಒಳಗೆ ಹೋದ್ವಿ. ಈಗ ನಾವು ಮಳೆಗಾಲ, ಮಳೆ ಯಾವಾಗಂದರೆ ಯಾವಾಗ ಬರುತ್ತೆ ಆಗಿರೋದ್ರಿಂದ, ಸೊ ಅಲ್ಲಿರೋರು ಕೂಡ ನಮ್ಗೆ ಹೇಳಿದ್ದು, ಸಜೆಸ್ಟ್ ಮಾಡಿದ್ದು ಏನಂದರೆ ಫಸ್ಟ್ ಬೋಟಿಂಗ್ ಹೊಟ್ಟೋಗ್ಬಿಡಿ. ಇಟ್ ವಾಸ್ ಆಲ್ರೆಡಿ 2 o'clock ಏನೋ ಆಗಿತ್ತು. ಆ್ಯಂಡ್ ಯಾವಾಗ ಮಳೆ ಬೇಕಾದರೂ ಬರಬಹುದು ಅಂತ ಹೇಳಿದ್ರು. ಸೊ ಆ್ಯಸ್ ದೇ ಸಜೆಸ್ಟೆಡ್ ನಾವೇನು ಮಾಡಿದ್ವಿ, ಸೊ ಫಸ್ಟ್ ಬೋಟಿಂಗ್ಗೆ ಹೊಟ್ಟೋದ್ವಿ. ಸೊ ಇಲ್ಲಿ ಲೆಫ್ಟಲ್ಲಿ ಒಂದು ಹೋಟೆಲ್ ಇದೆ. ಸೊ ಇಫ್ ಅಟ್ ಆಲ್ ಯಾರಾದರೂ ಊಟ ತಂದಿಲ್ಲ ಅಂತಂದರೆ ಇಲ್ಲಿ ಹೋಟೆಲ್ ಹೋಗ್ಬೋದು. ಬಟ್ ಏನು ಅಂತಂದರೆ ತುಂಬ ಜನ ಇದ್ದರು, ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಸೊ ವಿ ಡಿಂಟ್ ಪ್ರಿಫರ್. ನಮಗೇನು ಅಂತಂದರೆ ಕೂತ್ಕೊಳ್ಳೋಕೆ ಜಾಗ ಇರಬೇಕು, ಮಕ್ಕಳಿರೋದ್ರಿಂದ ಸ್ವಲ್ಪ ಅವ್ರಿಗೂ ತಿನ್ನಿಸೋದು ಎಲ್ಲ ಇರುತ್ತೆ, ಎಲ್ಲಂದರೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಪ್ರಿಫರ್ ಮಾಡಲಿಲ್ಲ ಆ ಹೋಟೆಲ್ನ. ಇಫ್ ಇಟ್ ಆಲ್ ಬೇಕು ಅಂತಂದರೆ ಅಲ್ಲಿ ನೀವು ನೋಡ್ಬೋದು. ಬಟ್ ತುಂಬ ಜನ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಮನೆಯಿಂದ ಕಟ್ಕೊಂಡು ಬಂದುಬಿಟ್ಟಿರ್ತಾರೆ ಊಟನ. ದಟ್ ವಾಸ್ ಅ ಗುಡ್ ಐಡಿಯಾ. ನಾವು ಮಾಡ್ಬೋದಾಗಿತ್ತು, ಬಟ್ ನನಗೆ ಅದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಹೊಳಿಲೇ ಇಲ್ಲ. ಅವೆಲ್ಲ ಮಾಡ್ಬೋದಾ ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಆಮೇಲೆ ಅವ್ರು ನೋಡಿದ್ಮೇಲೆ ನಾವು ಮಾಡ್ಬೋದಾಗಿತ್ತು ಅಂತ. ಆ್ಯಕ್ಚುಲಿ ನಮ್ಮ ಅಜ್ಜಿ ಇದ್ದಾಗ ನಮ್ಗೆ ಇಲ್ಲೆಲ್ಲ ಕಡೆ ಊಟನ ತೊಗೊಂಡೋಗಿ ಲಾಲ್ಬಾಗಲ್ಲಿ ಕೂತ್ಕೊಂಡು ತಿನ್ನಿಸೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಮರ್ತೋಗ್ಬಿಟ್ಟಿತ್ತು ನನಗೆ. ಸೊ ಇಲ್ಲಿ ಹೋದ್ಮೇಲೆ ಅವೆಲ್ಲ ಕೂಡ ನನಗೆ ನೆನಪಾಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಎಸ್, ನೀವು ನೋಡ್ತಾ ಇರ್ಬೋದು, ಹ್ಯಾಂಗಿಂಗ್ ಬ್ರಿಡ್ಜ್ ಥರದ ಮೇಲೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಅಚಿಂತ್ಯನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಬಿಕಾಸ್ ಅವನಿಗೆ ಏನಂತಾರೆ, ಬೋಟಿಂಗ್ ಫಸ್ಟ್ ಟೈಮು. ಸೊ ಹಾಗಾಗಿ ಸ್ವಲ್ಪ ಏನಂತಾರೆ ಖುಷಿಯಾಗಿದ್ದ ಅವನು. ಸೊ ಇಲ್ಲಿ ಕೇಳ್ತಾ ಇದ್ದ ಸಂತೋಷು, ಎಲ್ಲಿಂದ ಎಲ್ಲಿ ಹೋಗಬೇಕು, ಬೋಟಿಂಗು ತುಂಬ ದೂರನಾ ಅಂತ. ಎಸ್, ಸ್ವಲ್ಪ ದೂರನೇ ಇತ್ತು ನಮಗೆ. ಮಕ್ಕಳನ್ನು ಸ್ವಲ್ಪ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ನಡೆಯೋಕ್ಕೆಲ್ಲ. ಸೊ ನೀವು ನೋಡ್ಕೊಂಡು ಕೂಡ ಹೋಗಿ, ಯಾಕಂತಂದರೆ ಈಗ ಸಿಕ್ಕಾಪಟ್ಟೆ ಬೆಳಗಿನ ಹೊತ್ತು ಬಿಸಿಲಿರುತ್ತೆ. ಸೊ ನೀವು ಹೋಗಬೇಕು ಅಂತಂದರೆ ಒಳಗೆ ಅಲ್ಲಿ ತನಕ ಹೋಗಬೇಕು ಅಂತಂದರೆ ಜ್ಯೂಸು, ಮಕ್ಕಳಿಗೆ ನೀರು ಇವೆಲ್ಲ ಇಟ್ಕೊಂಡು ಹೋಗಬೇಕಾಗತ್ತೆ. ಸಿಕ್ಕಾಪಟ್ಟೆ ಸುಸ್ತಾಗ್ತಾರೆ. ಆ್ಯಂಡ್ ಅಚಿಂತ್ಯಗೆ ಆಲ್ರೆಡಿ ಇಂಪೇಷನ್ಸ್ ಆಗಿಬಿಟ್ಟಿತ್ತು, ಯಾಕಂದರೆ ನಡೆಯೋದು ಕಷ್ಟ ಆಗಿತ್ತು, ಎತ್ಕೊಳ್ಳೋದು ಅವನೊಂದು ಕಷ್ಟ ಆಗ್ತಾ ಇರುತ್ತೆ ನಮಗೆ. ಸೊ ಹಾಗಾಗಿ ಸೊ ಎಸ್, ಇಲ್ಲಿ
ಇಲ್ಲಿ ಏನು ಅಂತಂದರೆ ಒಂದು ಬೋಟಲ್ಲಿ ಒಂದು 10-12 ಮೆಂಬರ್ಸ್ನ ಕೂಡಿಸ್ಕೊಳ್ತಾರೆ ಅಷ್ಟೇ. ಅಟ್ ಎ ಟೈಮ್ ನಿಮಗೆ ಅಲ್ಲಿ 12 ಮೆಂಬರ್ಸ್ನ ಕೂಡಿಸ್ಕೊಳ್ತಾರೆ. ಆ್ಯಂಡ್ ಜೊತೆಗೆ ಇಲ್ಲಿ ಇರೋದು 3 ಬೋಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ಯೂ ನಿಂತ್ಕೋಬೇಕಾಗತ್ತೆ. ಒಂದೊಂದು ಕಡೆ ಅಬ್ಬಬ್ಬ ಅಂತಂದು ಒಂದು 45 ಮಿನಿಟ್ಸ್, ಟಾಯ್ ಟ್ರೈನ್ಗೂ ಒಂದು 45 ಮಿನಿಟ್ಸ್ ನಿಂತ್ಕೋಬೇಕು ಕ್ಯೂ ಅಲ್ಲಿ, ಇದಕ್ಕೂ ಕೂಡ ಒಂದು 40 ಮಿನಿಟ್ಸ್ ಆದರೂ ಕೂತ್ಕೋಬೇಕು. ಇಲ್ಲಿರೋ ಮರಗಳನ್ನು ನೋಡ್ತಾ ಇದ್ದೆ, ಎಷ್ಟು ಅದ್ಭುತವಾಗಿತ್ತು ಗೊತ್ತಾ. ಒಂದೊಂದು ಎಷ್ಟೆಷ್ಟೋ ವರ್ಷದ ಹಳೆಯ ಮರಗಳು ಅಂತ ಅನ್ನಿಸ್ತಾ ಇತ್ತು ನನಗೆ ನೋಡ್ತಾ ಇದ್ದೆ. ಸೊ ನೀವು ಏನಾದರೂ ಬೆಂಗಳೂರಲ್ಲಿ ಕೆಲವೊಂದಷ್ಟು ಜಾಗಗಳನ್ನ ನೋಡಬೇಕು, ನಾವೆಲ್ಲ ಈ ಜಾಗಗಳನ್ನ ನೋಡಿದ್ದೀವಿ ಅಂತ ನೀವು ಅಂದ್ಕೊಂಡ್ರು, ನಾವು ನೋಡ್ತಾ ಇದ್ದಿದ್ದು ಲಾಲ್ ಬಾಗು, ಕಬ್ಬನ್ ಪಾರ್ಕು ಬೇರೆ ಆಗಿದೆ. ಈಗ ತುಂಬಾ ಚೇಂಜಸ್ ಆಗಿದೆ ಈ ಜಾಗಗಳಲ್ಲಿ. ಸೊ ಈಗ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ನೋಡಿ, ನಾವು ವೀಕೆಂಡ್ ಹೋಗಿದ್ದರಿಂದ ಸ್ಯಾಟರ್ಡೆ ಹೋಗಿದ್ದೆ. ಸೊ ತುಂಬ ಜನ ಇದ್ದರು. ಎಷ್ಟು ಜನ ಅಂತಂದರೆ ಹೋಗ್ತಾನೇ ಇದ್ದರು ಬರ್ತಾನೇ ಇದ್ದರು. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಈವ್ನಿಂಗ್ 6 o'clockವರೆಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ರು ಅವರು. ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಈವ್ನಿಂಗ್ ಟಿಲ್ 6ವರೆಗೂ ಇರುತ್ತೆ. ಸೊ ಅಮ್ಮನ ಕರ್ಕೊಂಡು ಹೋದ್ವಿ, ಎಕ್ಸ್ಪೀರಿಯೆನ್ಸ್ ಅಮ್ಮನೂ ಮಾಡಲಿ ಅಂತ. ಅಮ್ಮ ಆ್ಯಕ್ಚುಲಿ ಎಲ್ಲೂ ಬರಲ್ಲ, ಕಾಲು ನೋವು ಅಂತ. ಸೊ ಹಾಗಾಗಿರೋದ್ರಿಂದ ಈ ಸಲ ನಮ್ಮ ಜೊತೆ ಕರ್ಕೊಂಡು ಹೋದ್ವಿ. ಎಲ್ಲೂ ಬರಲ್ಲ ಅಂತ ಅಂತಾರೆ ಅಂದ್ಬಿಟ್ಟು. ಸೊ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಜನಗಳು ಎಷ್ಟು ಬರ್ತಾ ಇದ್ದಾರೆ ಅಂತ. ಸೊ ಅಲ್ಲಿಂದ ತಿರ್ಗಾ ಮೆಟ್ಲಿಳಿಬೇಕು, ತಿರ್ಗಾ ಅಲ್ಲಿಂದ ಹೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕು. ನೀವೇನಾದರೂ ನೋಡಿ ಕ್ರೌಡ್ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಿ ತನಕ ನಾವು ಹೋಗಬೇಕು ಇಳ್ಕೊಂಡು ಈಗ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್. ಯಾಕಂತಂದರೆ ನನಗೆ ನನ್ನ ಮಕ್ಕಳಿಗೆ ಎಲ್ಲಿ ಖುಷಿ ಆಗುತ್ತೋ ಅಲ್ಲಿ ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಐ ಆಲ್ವೇಸ್ ವರಿ, ಎಲ್ಲಪ್ಪ ಹೋಗೋದು, ಎಲ್ಲನ ಕರ್ಕೊಂಡು ಹೋಗು ಅಂತ ಹೇಳ್ತಾರಲ್ಲ, ಎಲ್ಲಿ ಹೋಗೋದು ಅನ್ನೋ ಯೋಚನೆ ಬರ್ತಾ ಇರುತ್ತೆ ನಮಗೆ. ಸೊ ಹಾಗಾಗಿ ಆದಷ್ಟು ನಾವು ಈ ಥರ ಏನಂತಾರೆ, ಒಂದೊಂದು ವೀಕು ನಾವು ಎಜುಕೇಷನಲ್ ಪ್ಲೇಸ್ ಅಂತ ತೋರಿಸ್ತೀವಿ ಅವ್ರಿಗೆ, ಅದರಿಂದ ಏನಾದರೂ ತಿಳ್ಕೊಳ್ಳಿ ಅಂತ. ಈ ಥರ ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಂತ ಒಂದೊಂದು ವೀಕ್ ತೋರಿಸ್ತೀವಿ. ಬಟ್ ಅದರಿಂದ ಅವ್ರಿಗೆ ಒಂದು ಏನಾದರೂ ಸಿಕ್ಕಲೂಬೇಕು ಅಂತಂದು ಜ್ಞಾನವೂ ಸಿಗಬೇಕು, ಆ್ಯಂಡ್ ಜೊತೆಗೆ ಅವ್ರಿಗೆ ಎಂಜಾಯ್ಮೆಂಟು ಕೂಡ ಆಗಬೇಕು. ಸೊ ಈ ಥರ ಯೋಚನೆ ಮಾಡಿ ಕರ್ಕೊಂಡು ಹೋಗ್ತೀವಿ. ಏನಂತಾರೆ, ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿತ್ತು ನೀರು, ಬೋಟನ್ನು ನೋಡಿದ ತಕ್ಷಣ. ಆ್ಯಂಡ್ ಎಸ್, ನಾನು ಹೇಳಿದ್ನಲ್ಲ, ಇನ್ನೂ ಒಂದು ಮಾಡ್ಬೋದು ಕಬ್ಬನ್ ಪಾರ್ಕಲ್ಲಿ ಅಂತಂದರೆ, ಯಾಕಂದರೆ ಜಾಸ್ತಿ ಜನ ಬರ್ತಾ ಇರೋದ್ರಿಂದ 3 ಬೋಟ್ ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಬೋಟ್ಗಳನ್ನು ಕೂಡ ಮಾಡ್ಬೋದು. ಯಾಕಂದರೆ ಜನ ಕೂಡ ಅಷ್ಟೊಂದು ಬರ್ತಾ ಇರೋದ್ರಿಂದ ಐ ಥಿಂಕ್ ಇಟ್ ವಿಲ್ ವರ್ಕ್ಔಟ್ ಅಂತ ಕೂಡ ಅನಿಸುತ್ತೆ ನನಗೆ. ಒಂದೇನು ಅಂತಂದರೆ ಎಲ್ಲರ ಜೊತೆ ಹೋಗೋ ಖುಷಿನೇ ಒಂಥರ ಡಬಲ್ ಖುಷಿ ಕೊಡುತ್ತೆ. ಬಟ್ ಇಲ್ಲಿ ನಾವು ಮಾತ್ರ ಹೋಗಿದ್ದರಿಂದ ಸ್ವಲ್ಪ ನನಗೆ ಮಿಸ್ ಮಾಡ್ಕೊಳ್ತಾ ಇದೆ ಎಲ್ಲನೂ. ಬಿಕಾಸ್ ನಾವು ಎಲ್ಲೇ ಹೊರಗಡೆ ಎಲ್ಲ ತುಂಬ ಹೋದ್ರೂ ಫುಲ್ ವಿತ್ ಫ್ಯಾಮ್ಲಿ ಹೋಗಿ ಅಭ್ಯಾಸ ನನಗೆ. ಬಟ್ ಇಲ್ಲಿ ನಾವು 5 ಜನ ಹೋಗಿದ್ದರಿಂದ ಸ್ವಲ್ಪ ಬೇಜಾರಾಯಿತು.
ಟ್ರೈನ್ ಟಾಯ್ ಟ್ರೈನ್ ಹೋಗೋಣ. ಅದಕ್ಕೆ ಅವರು ಅದು ಟೈರ್ ಇಟ್ಟಿರೋದು. ಹಿಡ್ಕೊ ಅವ್ರ ಕೈ ಹಿಡ್ಕೊ, ಅಂಕಲ್ ಕೈ ಹಿಡ್ಕೊ. ಚಪ್ಪಲಿ ಹುಷಾರು, ಬೀಳಿಸ್ಬಿಟ್ಟಿಯಲ್ಲ ನಾ. ಅಂಕಲ್ ಕೈ ಹಿಡ್ಕೊಂಡು ಹತ್ತು. ಹೋಗು. ಇವ್ರೇನು ಬಲೆ ಕೂಗ್ತಾರಪ್ಪ, ನಾರ್ತ್ ಇಂಡಿಯನ್ಸ್ ಅಂತೂ ತುಂಬ. ಹತ್ತು ಸಂತೋಷ ಅಲ್ಲಿ ನಮ್ಮಮ್ಮ. ಹೋಗ್ರಿ ನಿಮ್ದೆ ನಿಧಾನ. ಹಾಕೊಂಡ್ಬಿಡು, ಹಾಕೋ ಇದನ್ನ. ಮುಂದೆ ಹತ್ತು, ಅಲ್ಲಿ ಹತ್ತು, ನಾನು ನೀನು ಅಲ್ಲಿ ಕುತ್ಕೊಳ್ಳೋಣ. ಹಿಡ್ಕೊಂಡು ನೋಡು, ಹಿಡ್ಕೊ, ಇಲ್ಲಿ ಹಿಡ್ಕೊ. ನಿಂತ್ಕೋಬೇಕಾದ್ರೆ ಇಷ್ಟಲ್ಲಿ ನಿಂತ್ಕೊಂಡು ನೋಡು. ಅಲ್ಲಿ ಹಿಡ್ಕೊ, ರಾಡ್ ಹಿಡ್ಕೊ, ಕೈಯಲ್ಲಿ ಕೈ ಹಂಗೆ ಹಿಡ್ಕೊಂಡು ನೋಡು. ಅಲ್ಲಿ ನೋಡು, ಅಲ್ಲೆಲ್ಲ ನೋಡು, ಎಲ್ಲ ನೋಡು. ಕುಕ್ಕು ಮಾಡ್ಕೊಂಡು ನೋಡ್ತಾ ಸಿಗ್ನಲ್ ಇರಲಿಲ್ಲ ನೋಡು. yes. Wow, ಎಷ್ಟು ಚೆನ್ನಾಗಿದೆಮ್ಮ. ಸ್ಪೇಸ್ ಕಡಿಮೆ ಅಂತ ಇರೋ ಅಷ್ಟರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಮೈಸೂರಿಗೆ ಬಂದ್ಬಿಟ್ವಾ? ಇಲ್ಲ ಆಡ್ತಾ ಇರ್ಲಿಲ್ಲ, ಕ್ಲೋಸ್ ಮಾಡ್ತಿದ್ದಾರೆ.
ಸೊ ಇಲ್ಲಿ ನಮಗೆ ಟಾಯ್ ಟ್ರೈನ್ದು ಮಾತ್ರ 2 ರೌಂಡ್ಸ್ ಹೊಡಿತಾರೆ. ಟೂ ರೌಂಡ್ಸು ಕೂಡ ಸಫಿಷಿಯೆಂಟ್ ಅಂತ ಅನಿಸುತ್ತೆ. ಬಟ್ ಮಕ್ಕಳಿಗೆ ಏನಾಗುತ್ತೆ, ಮತ್ತಷ್ಟು ರೌಂಡ್ ಹೊಡೆಯೋಣ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನಮಗೆ ನಾವು ಕೊಡೋ ದುಡ್ಡಿಗೆ 2 ರೌಂಡ್ ಹೊಡಿಸ್ತಾರೆ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ತುಂಬಾ ಆಟ ಆಡೋಕ್ಕೆ ಜಾಗ ಇದೆ. ಒಂದು ಫುಲ್ ಡೇ, ಹಾಫ್ ಡೇ ಅಂತ ಏನಿಲ್ಲ, ಒಂದು ಫುಲ್ ಡೇ ಕೂಡ ನೀವು ನಿಮ್ಮ ಮಕ್ಕಳ ಜೊತೆ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಇಫ್ ಅಟ್ ಆಲ್ ನೀವೇನಾದರೂ ವಿತ್ ಫ್ಯಾಮ್ಲಿ ಅಂತೂ ಹೋಗ್ಬಿಟ್ಟು ಊಟ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಆಟ ಸಾಮಾನು ಎಲ್ಲ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಫುಲ್ ಡೇ ಯು ಕ್ಯಾನ್ ಎಂಜಾಯ್. ಆ್ಯಂಡ್ ಎಸ್ ಎಲ್ಲ ಮುಗಿಸ್ಕೊಂಡು ನಾವು ಕಾರ್ ಪಾರ್ಕಿಂಗ್ ಮ್ಯೂಸಿಯಂ ಹತ್ರ ಮಾಡಿದ್ವಿ. ಬಿಕಾಸ್ ಅಲ್ಲೆಲ್ಲಿ ನಿಮಗೆ ಕಾರ್ ಪಾರ್ಕಿಂಗಿಗೆ ಜಾಗ ಸಿಕ್ಕಲ್ಲ, ಫುಲ್ಲು ರಶ್ ಆಗಿಬಿಟ್ಟಿತ್ತು. ಸೊ ಅಲ್ಲಿ ಬಂದಾಗ ಇದು ಮಾಡಬೇಕು ಅಂತ ಹೋಗೋವಾಗಲೇ ಹೇಳಿಬಿಟ್ಟಿದ್ರು ನಾವು ಇದನ್ನು ಟ್ರೈ ಮಾಡಬೇಕು ಅಂತ. ಸೊ ಹಾಗಾಗಿ ಇದು ಒಂದ್ಸಸ್ಟ್ ಟ್ರಯಲ್ ಕೊಡ್ತಾಯಿದ್ವಿ. ಸೊ ಹೇಗೆ ನೀರು ಆ ಒಂದು ಇದರಲ್ಲಿ ಬರುತ್ತೆ, ಎಲ್ಲ ಕಡೆನೂ ನೀರು ಬರುತ್ತೆ ಅನ್ನೋದನ್ನ ನೋಡ್ತಾಯಿದ್ರು. ಸೊ ಆ್ಯಕ್ಚುಲಿ ನಾವು 3-4 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಮಕ್ಕಳು ಊಟ ಕೂಡ ಮಾಡಿರಲಿಲ್ಲ, ಜ್ಯೂಸು ಅದು ಇದನ್ನೇ ಕುಡಿಸ್ಕೊಂಡಿದ್ವಿ. ಬಿಕಾಸ್ ಹೇಳಿದ್ನಲ್ಲ ಹೋಟೆಲಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಂತ. ಸೊ ಇನ್ನೆಲ್ಲಿ ಹೋಗೋದು, 5 ಗಂಟೆ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಊಟ ಬೇಡ ಅಂತ ಅಂದರು ಮಕ್ಕಳು. ಸೊ ಐಸ್ ಕ್ರೀಮು, ಪಾನಿಪುರಿ, ಮಸಾಲೆ ಪುರಿ ತಿಂತಾಯಿದ್ರು ಎಲ್ಲರೂ. ಸೊ ಅದನ್ನೇ ನಾವು ಪ್ರಿಫರ್ ಮಾಡಿದ್ವಿ. ಬಿಕಾಸ್ ಇಟ್ ವಾಸ್ ಆಲ್ರೆಡಿ 5 o'clock. ಇನ್ನು ಈಗ ಊಟ ಮಾಡೋದು ಕೂಡ ಚೆನ್ನಾಗಿರಲ್ಲ, ಸೇರೋದು ಇಲ್ಲ ಈ ಟೈಮ್ಗೆ ಅಂತ ಅಂದ್ಬಿಟ್ಟು ನಾವು ರೆಗ್ಯುಲರ್ ನಮ್ಮ ಏರಿಯಾಗೆ ಬಂದುಬಿಟ್ವಿ ಅಲ್ಲಿಂದ. ಬಿಕಾಸ್ ಅಲ್ಲೆಲ್ಲ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ನಮಗೆ. ಸೊ ನಮ್ಮ ಏರಿಯಲ್ಲಿ ನಾವು ರೆಗ್ಯುಲರ್ ಎಲ್ಲಿ ತಿಂತೀವೋ ಸೊ ಅಲ್ಲಿಗೆ ಬಂದುಬಿಟ್ವಿ ನಾವು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಅಮ್ಮ ಕೂಡ ಆರಾಮಾಗಿ ಕೂತ್ಕೊಳ್ಳೋಕೆ ಆಗೋ ಅಂಥ ಒಂದು ಜಾಗ ನಮಗಿಲ್ಲಿ. ಸೊ ಹಾಗಾಗಿ ಇಲ್ಲೇ ಬಂದು ನಾವು ಏನೇನು ಬೇಕು ಅನ್ನೋದನ್ನ ತೊಗೊಳ್ತಾಯಿದ್ರು. ಸ್ವಲ್ಪ ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ, ಐಸ್ ಕ್ರೀಮು, ಸೊ ಇಂಥದನ್ನ ಜಸ್ಟ್ ಟ್ರಯಲ್ ಮಾಡ್ತಾಯಿದ್ವಿ. ಸೊ ನಮ್ಮ ಏರಿಯಾ ಅಂತಂದರೆ ನಮಗೆ ಒಂಥರ ಖುಷಿ ಸಿಗುತ್ತೆ. ಆ್ಯಂಡ್ ವಿ ಆರ್ ಕಂಫರ್ಟಬಲ್ ಟೂ ಅಲ್ವಾ. ಸೊ ನಮಗೆ ಪ್ರತಿ ವೀಕು ಅಲ್ಲಿ ಹೋಗಿ ನಮಗೆ ಗೊತ್ತಿರುತ್ತೆ. ಸೊ ಅದು ಹೇಗಿರುತ್ತೆ, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರಾ ಇಲ್ವಾ, ಸೊ ಇವೆಲ್ಲದ್ರ ಬಗ್ಗೆ ಗೊತ್ತಿರೋದ್ರಿಂದ ಸೊ ನಾವೇನು ಮಾಡ್ತೀವಿ, ರೆಗ್ಯುಲರ್ ಎಲ್ಲೇ ಹೋದರೂ ಕೂಡ ಕೆಲವೊಂದು ಸಲ ನಮಗೆ ಬೇಡ ಅಂತ ಅನ್ನಿಸ್ತಾ ಇದ್ದಾಗ ನಮ್ಮ ಏರಿಯಾಗೆ ಬಂದುಬಿಡ್ತೀವಿ. ಸೊ ಆ್ಯಕ್ಚುಲಿ ಏನು ಅಂತಂದರೆ ಸಂತೋಷ್ಗೆ ಈ ಒಂದು ಪ್ಲೇಸಲ್ಲಿ ಮೇ ಬಿ ಒಂದು 15 to 20 ಇಯರ್ಸಿಂದ ಇಲ್ಲಿ ಬರ್ತಾ ಇರೋದಂತೆ. ಅವರು ಕಾಲೇಜು ಡೇಸಿಂದ ಈ ಪ್ಲೇಸಲ್ಲೇ ಬರ್ತಾ ಇರೋದ್ರಿಂದ ಸೊ ಹೀ ಈಸ್ ಮೋರ್ ಕಂಫರ್ಟಬಲ್ ದ್ಯಾನ್ ಮೀ ಅಂತ ಹೇಳ್ಬೋದು ಈ ಜಾಗದಲ್ಲಿ. ಸೊ ಅವ್ರಿಗೆ ಇಲ್ಲಿನ ಟೇಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿನ ಕ್ವಾಂಟಿಟಿ, ಕ್ವಾಲಿಟಿ ಸೊ ಎಲ್ಲ ಕೂಡ ಇಷ್ಟ ಆಗುತ್ತೆ. ಕ್ವಾಲಿಟಿ ಸ್ವಲ್ಪನೇ ಕೊಡ್ತಾರೆ, ಕ್ವಾಂಟಿಟಿ ಸ್ವಲ್ಪನೇ ಕೊಡೋದವರು. ಸೊ ನಾನು ಹೇಳ್ತಾ ಇರ್ತೀನಿ ಇಲ್ಲಿ ಇಷ್ಟೊಂದು ಕೊಡ್ತಾರೆ, ಪುಟ್ಟು ಇದ್ರಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಇರ್ತೀನಿ ಹಾಗೆ. ಬಟ್ ಟೇಸ್ಟ್ಗೋಸ್ಕರ ಇಲ್ಲಿ ಹೋಗೋದು. ಸೊ ಎಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಇವತ್ತೇನಂದರೆ ನನಗೆ ಈ ಪ್ಲೇಸ್ ಇಷ್ಟ ಆಯಿತು, ಹೋಗ್ತೀವಿ ಅಂತ ಅನ್ನೋದ್ರೆ ಖಂಡಿತವಾಗ್ಲೂ ಹೋಗಿ ನಿಮ್ಮ ಮಕ್ಕಳ ಜೊತೆ ಹೋಗಿ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಾಕಷ್ಟು ವೀಡಿಯೋಸ್ಗಳನ್ನು ಕೊಡ್ತಾ ಇದ್ದೀನಿ, ಪ್ಲೀಸ್ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.